ಬ್ರೋ ನಾ ಗಾಡಿ ತಗೊಂಡ್ಮೇಲೆ ಯಾವ್ದೇ ಹುಡುಗಿನ ಕುಡ್ಸಿಲ್ಲ. ನಮ್ಮಮ್ಮನ ಫಸ್ಟ್ ಕರ್ಕೊಂಡು ಹೋಗಿ ಸೀರೆ ತಗೊಂಡ್ಬಂದಿದ್ದೀನಿ. ನಮ್ಮಮ್ಮ ಒಂದೇ ಮಾತಾಡಿದ್ದು, ಮಗ ನಾ ದುಡಿತಾ ಇರೋದು ಇವತ್ತು 100 ರೂಪಾಯಿ ಆದ್ರೂ ಪರವಾಗಿಲ್ಲ, 100 ರೂಪಾಯಿನ ಕೂಡಿಟ್ಟು ನನಗೆ ಆ ಗಾಡಿನ ಒಂದಲ್ಲ ಒಂದಿನ ಕೊಡಿಸ್ತೀನಿ ಅಂತಂದ್ರು. ಬ್ರೋ ಮನ್ಸಿಗೆ ಇಷ್ಟು ಖುಷಿ ಆಯ್ತು ನನಗೆ. ನಮ್ಮ ಅಮ್ಮನಿಗೆ ನಾನು ಸಾಯೋವರೆಗೂ ಚಿರಋಣಿ. ನನಗೆ ಫ್ರೆಂಡ್ಶಿಪ್ ಇಂದಾನು ಮೋಸ ಆಯ್ತು, ಒಂದು ಹುಡುಗಿಯಿಂದಾನು ಮೋಸ ಆಯ್ತು. 9 ತಿಂಗಳು ಹಿಡಿದು ಇಲ್ಲಿ 24-25 ವರ್ಷ ಆಗೋವರೆಗೂ ನಮ್ಮನ್ನ ಬೆಳೆಸಿದ್ದಾರೆ. ಇವಾಗ ನಾವು ಅವ್ರನ್ನ ಮಗು ತರ ನೋಡ್ಕೋಬೇಕು. ಅಮ್ಮ ಅಂತ ಏನಕ್ಕೆ ಹಾಕ್ಸಿದೀನಿ ಅಂದ್ರೆ, ನಾನು ಗಾಡಿ ಹತ್ತಿದ್ರೆ ಇದನ್ನೇ ಕಾಣಿಸ್ಬೇಕು. ಯಾಕಂದ್ರೆ ಎಲ್ಲರೂ ದೇವ್ರನ್ನ ಇಷ್ಟಪಡ್ತಾರೆ, ಆದ್ರೆ ನಾನು ಇಷ್ಟಪಡೋದು ಒಂದೇ, ನನ್ನ ತಾಯಿ. ನಾ ಕಣ್ಣಿಗೆ ಕಾಣಿಸೋ ದೇವರು ಅಂದ್ರೆ ಒಂದೇ. ನನ್ನ ಜೀವ ಇರೋವರೆಗೂ, ನಾನು ಸಾಯೋವರೆಗೂ, ಮಣ್ಣಲ್ಲಿ ಮಣ್ಣಾಗೋವರೆಗೂ ನನ್ನ ತಾಯಿಗೆ ಯಾವತ್ತಿದ್ರು ಚಿರಋಣಿ. ನಾನು ದುಡಿದ್ರಲ್ಲಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ತಂದೆ ತಾಯಿ ನೀವು ಹೊರಗಡೆ ಬಿಡ್ತಾ ಇರ್ತಾರೆ ಬರೋ ಅನಾಥಾಶ್ರಮಕ್ಕೆ, ಆ ಥರ ಯಾವತ್ತು ಬಿಡಕ್ ಹೋಗ್ಬೇಡ್ರಿ. ತಂದೆ ತಾಯಿ ಪ್ರೀತಿನ ಸಂಪಾದನೆ ಮಾಡಿ, ಜನ ಪ್ರೀತಿನ ಸಂಪಾದನೆ ಮಾಡಿ. ಇದು ನನ್ನ ಜೀವ ಇರೋವರೆಗೂ, ನಾನು ಸಾಯೋವರೆಗೂ ನನ್ನ ಹತ್ರನೇ ಇರುತ್ತೆ. ಇಷ್ಟೆಲ್ಲ ಫೇಮಸ್ ಆಗೋ ಕಾರಣ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸು.